ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ನರಸಿಂಹಸ್ವಾಮಿ ಅಂತೇಳಿ. ಹಾಂ. ನಮ್ಮದು ಇಲ್ಲೇ ದೊಡ್ಡಬಳ್ಳಾಪುರ ತಾಲೂಕು ಆರೋಡಿ ಗ್ರಾಮ. ಹಾಂ. ನಾವಿಲ್ಲಿ ಒಂದು 2 ಇಯರ್ಸ್ ನಮ್ಮದು ಸೇಮ್ ಆ್ಯಸ್ ಯೂಶಲ್ ಕರೋನಾ ಥರ. ಹಾಂ. ಕರೋನಾ ಬ್ಯಾಚಲ್ಲಿ ಏನು ಮಾಡೋದಕ್ಕೆ ಕೆಲಸ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕೃಷಿನೇ ನಮಗೆ ಮೂಲ ಅಂತ ಅಂದ್ಕೊಂಡು ನಾವು ಸಹ ಈ ಒಂದು ಕೆಲಸಕ್ಕೆ ಇಳಿದ್ವಿ. ಜೊತೆಯಲ್ಲಿ ಮಾಮೂಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇರ್ತೀವಿ. ಇದ್ರ ಜೊತೆಯಲ್ಲಿ ಫಾರಂ ಮಾಡ್ಕೊಂಡು ಒಂದು ಚಿಕ್ಕದಾಗೆ ಶೆಡ್ ಮಾಡ್ಕೊಂಡು ಕೋಳಿಗಳ ಪ್ರಕೃತಿ ಬೃಂದಾವನ ಫಾರಂ ಅಂತ ಹೇಳ್ಬಿಟ್ಟು ಆರೋಡಿಗೆ ಬಂದ್ರೇನೆ ಯಾರು ಬೇಕಾದ್ರೂ ಹೇಳ್ತಾರೆ ಪ್ರಕೃತಿ ಬೃಂದಾವನ ಫಾರಂ ಅಂತ ಹೇಳಿದ್ರೆ. ನಾವಿಲ್ಲೇನೆ ಸುಮಾರು ಒಂದು 200-300ವರೆಗೂ ಕೋಳಿಗಳಿದ್ದು ಲಾಸ್ಟ್ ಒಂದು 1 ಇಯರ್ 2 ಇಯರ್ ಬ್ಯಾಕ್. ಇವಾಗ ಸ್ವಲ್ಪ ನಾವು ಕೆಲಸಗಳು ನಿಂತ ಹೋಗಿದ್ದಕ್ಕೆಲ್ಲ ಕೊಟ್ಬಿಟ್ವಿ. ಇವಾಗ ಕುರಿಗಳು ಅಷ್ಟೇ, ಕುರಿ ಫಾರಮ್ ಮಾಡ್ಕೊಂಡಿದ್ವಿ. ಅದ್ರಲ್ಲಿ ಒಂದು 50-60 ಕುರಿ ಇದ್ವು. ಆಮೇಲೆ ಅವನು ಸಮೇತ ಕೊಟ್ಟು ಬಂದ್ವಿ. ಇವಾಗ ಚಳಿ ಒಂದು ಸ್ವಲ್ಪ ಅದಾದ್ಮೇಲೆ ಒಂದು ಜನವರಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ನೀವು ಯಾವ ತಳಿ ಸಾಕ್ತೀರಾ ಸರ್ ಕೋಳಿ? ಸರ್ ನಾನು ಜಾಸ್ತಿನೂ ಸ್ವಲ್ಪ ಪಂದಿದ ಕೋಳಿಗಳೇ ನಾನು ಪಂದಿದ ಕೋಳಿಗಳು ಸಾಕ್ತೀನಿ. ಭೀಮವರಮ್ಮ ಮತ್ತೆ ತಮಿಳ್ನಾಡು ಸೇಲಂ. ಮತ್ತೆ ಇವಾಗ ನಾಟಿಗೂ ತುಂಬಾ ಡಿಮ್ಯಾಂಡ್ ಇದೆ. ಕೆಜಿನೇ ಇವಾಗ ನಮ್ಮ ಸುತ್ತಮುತ್ತ ರಾಂಪುರ್ ಸಂತೆ ಇದೆ, ಮತ್ತೆ ಗೌರಿಬಿದನೂರು ಸಂತೆ ಇದೆ, ಮಂಚನಹಳ್ಳಿ ಸಂತೆ ಇದೆ. ಏನಿಲ್ಲ ಅಂದ್ರೂ 500 ರೂಪಾಯಿ per kg. ಒಂದು ಕೋಳಿ ಏನಿಲ್ಲ 1000-1200 ರೂಪಾಯಿ ಅವರೇಜ್ ತಗೊಂಡ್ರೆ. ಇನ್ನು ಅದ್ರ ಮೇಲೆ ನಾಟಿ ಕರೆಕ್ಟಾಗಿ ಕ್ವಾಲಿಟಿ ಇರೋ ಅಂಥದ್ದಾದ್ರೆ 1500 ಹೋಗೇ ಹೋಗ್ತದೆ ನಮಗೆ ಒಂದು ಕೋಳಿ. ಏನು ತೊಂದರೆ ಇಲ್ಲ, ಆರಾಮಾಗಿದೆ ಸರ್. ಸೈಡ್ ಬಿಸ್ನೆಸ್ ಚೆನ್ನಾಗಿದೆ. ಮನೆಯಲ್ಲಿ ತಂದೆ ತಾಯಿ ನೋಡ್ಕೊಂತಾರೆ. ನಾವು ಕೆಲ್ಸಕ್ಕೆ ಹೋಗಿ ಬರ್ತಾ ಇರ್ತೀವಿ. ಮತ್ತೆ ಇನ್ನೇನೇನು ಸಾಕ್ತೀರಾ ಸರ್? ಸರ್ ನಾವು ಇಲ್ಲೇ ಬ್ರೀಡಿಂಗ್ ಮಾಡೋಣ ಅಂತ ಇದ್ದೀವಿ ಸರ್ ಕೋಳಿಗಳೆಲ್ಲ. ಮತ್ತೆ ಕೋಳಿ ಇವಾಗ ಒಂದು ಸ್ಕೀಮು ಅಪ್ರೋಚ್ ಮಾಡಿದ್ದೀವಿ. ಅವರು NLM ಸ್ಕೀಮ್ ಅಂತ ಹೇಳಿ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಪ್ರೊಸೆಸರ್ ನಡೀತಾ ಇದೆ. ಇಲ್ಲೇ ಆ ಶೆಡ್ನು ಅದೇ ಜಾಗದಲ್ಲೇನೆ ಇವಾಗೇನು ಗುಡಿಸ್ಲಿದೆಯಲ್ಲ ಅದೇ ಜಾಗದಲ್ಲೇನೆ NLM ಸ್ಕೀಮ್ದು ಶೆಡ್ ಸಮೇತ ಕಟ್ಟಬೇಕು ಮಾಡಬೇಕು ಅಂತಿದ್ದೀವಿ. ಅವ್ರು ಕೊಟ್ಟಿದ ತಕ್ಷಣ ಇಲ್ಲಿ ಸರ್ ಬ್ಲಾಕ್ ಎಲ್ಲ ಇದೆಲ್ಲ ಇದು ಯಾವ್ದು ಸರ್? ಇದು ಯಾವ ಜಾತಿ ಇದು ಸರ್? ಇವೆಲ್ಲ ಕ್ರಾಸ್ ಇದಾವೆ, ತಮಿಳ್ನಾಡು ಮತ್ತೆ ನಾಟಿಗೆ ಕ್ರಾಸ್ ಇದಾವೆ. ಮಾಮೂಲಿ ಮೀಟ್ ಪರ್ಪಸ್ಗೆ ತುಂಬಾ ಚೆನ್ನಾಗಿರ್ತವೆ. ತುಂಬಾ ಮೂವಿಂಗು ಇದೆ ನಮ್ದ್ರಲ್ಲಿ. ಆರಾಮಾಗಿ ಬರ್ತಾ ಇರ್ತಾರೆ. ನಾವೇನು ಸಂತಿಗಳಿಗೆ ಏನು ಹೋಗಲ್ಲ, ಅಲ್ಲೂ ಇಲ್ಲೂ ಕೊಟ್ಬಿಡ್ತಾ ಇರ್ತೀವಿ. ಇಲ್ಲಿ ಬಂದ್ರೆ ಕೊಡ್ತಾ ಇರ್ತೀವಿ. ತಗೊಳೋಕೆಲ್ಲ ಬರ್ತಾರೆ, ಇಲ್ಲಿ ಬರ್ತಾ ಇರ್ತಾರೆ. ಮತ್ತೆ ಪಂದಿದ ಕೋಳಿಗಳನ್ನ ನಾವು ಕಟ್ಟಾಕ್ಬಿಡ್ತೀವಿ ಆ ಕಡೆ ಲಾಸ್ಟಲ್ಲಿ. ಕಟ್ಟಾಕಿ ಬಂದವ್ರಿಗೆ ಯಾರಿಗನ್ನ ಬೇಕು ಅಂದ್ರೆ ಕೊಡ್ತೀವಿ. ನಾವೇನು ಹೋಗೋದು. ಅವೇನ್ ರೇಟ್ ಮಾರ್ತೀರಾ ಸರ್ ನೀವು? ಆಮೇಲೆ ಅವನು 2500 4000 5000 ಒಂದು ಕೋಳಿ ಡಿಪೆಂಡ್ ಅಪಾನ್ ಅದ್ರ ಇದ್ರ ಮೇಲೆ, ಕೋಳಿ ಮೇಲೆ, ಯಾವ ತಳಿ ಜಾತಿ ಮೇಲೆ ಒಂದು ಸ್ಪೀಡ್ ಮೇಲೆ ಇರ್ತದೆ ಅಷ್ಟೇ. ಸೆಲ್ಲಿಂಗ್ ಎಲ್ಲ ಇದು ಚೆನ್ನಾಗಿರುತ್ತೆ. ಫೈಟರ್ ಕೋಳಿ ಒಳ್ಳೆ ಸೆಲ್ಲಿಂಗ್ ಇದೆ ಸರ್ ನಿಮಗೆ? ಒಳ್ಳೆ ಫೈಟರ್ ಕೋಳಿ ಬರ್ತಾ ಇರ್ತಾರೆ. ಇವರು ಹಿಂದೂಪುರದ ಕಡೆ ಅವರು, ಮಂಚನಹಳ್ಳಿ ಆ ಕಡೆ ಚಿಂತಾಮಣಿ ಸೈಡ್ ಅವರೆಲ್ಲ ಬರ್ತಾ ಇರ್ತಾರೆ ಸರ್. ಮತ್ತೆ ಈ ಬೆಂಕಿ ಕೋಳಿ ಸುಮ್ಮನೆ ನಾವು ಇಲ್ಲಿ ಹುಳ ಉಪ್ಪಟೆಗೋಸ್ಕರ ಅವನ್ನೊಂದು ಎರಡು ಹೆಣ್ಣು ಒಂದು ಗಂಡು ತಂದಿಟ್ಕೊಂಡಿವಿ. ಚೆನ್ನಾಗಿದೆ, ಸೌಂಡ್ ಮಾಡ್ತದೆ. ಸಣ್ಣ ಪುಟ್ಟ ಹುಳ ಉಪ್ಪಟೆಗಳೆಲ್ಲ ಬರಲ್ಲ. ಬಂದ್ರು ಸಮೇತ ಮೊನ್ನೆ ಯಾವ್ದೋ ಒಂದು ಹಾವು ಬಂದಿತ್ತು, ಅದನ್ನು ಸಮೇತ ತಿಂದ್ಬಿಡ್ತವೆ. ಸಣ್ಣ ಪುಟ್ಟ ಹಾವು ಬಂದ್ರೆ ಬೆಳಗಾತ್ರ ಹಾವು. ಓಕೆ. ಲಾಸ್ಟ್ ಟೈಮ್ ಇದೆಲ್ಲ ಇರ್ಲಿಲ್ಲ, ಅವಾಗ ಸುಮ್ಮ ತೊಂದರೆ ಆಯ್ತು. ಒಂದು 500 ಕೋಳಿ ಇದ್ವು ಅವಾಗ. ಅದಾದ್ಮೇಲೆ ಬಿಟ್ಬಿಟ್ಟು ಹೊಲಗಳಿಗೂ ತೊಂದರೆ ಆಗ್ತದೆ ಅಂತ ಅಂದ್ಬಿಟ್ಟು ಸುತ್ತಲೂ ಕಾಂಪೌಂಡ್ ಮಾಡ್ಕೊಂಡ್ಬಿಡಿ. ಎಷ್ಟಾಯ್ತು ಸರ್ ಇದಕ್ಕೆಲ್ಲ ರೆಡಿ ಮಾಡಕ್ಕೆ? ಸರ್ ಕಾಂಪೌಂಡು 1 ಲಕ್ಷ ರೂಪಾಯಿ ಹತ್ತಿರ ಅವರೇಜ್ ಆಯ್ತು. ಕಾಂಪೌಂಡ್ ಮಾತ್ರ ಎಲ್ಲ ಕಲ್ಲು ಕೂಚ ಸೇಫ್ಟಿ ಬಂದೋಬಸ್ತ್ ಇರ್ಲಿ ಫ್ಯೂಚರ್ ಅಂತ ಫೆನ್ಸಿಂಗ್ ಎಲ್ಲ ಆಗಿದೆ. ಕೆಳಗಡೆ ಒಂದ್ ಸ್ವಲ್ಪ ನೆಟ್ ಬರಬೇಕು. ನೆಟ್ ಬಂದಿದ ತಕ್ಷಣ ನೆಟ್ ಹಾಕ್ಬಿಟ್ರೆ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಮರಿಗಳನ್ನೆಲ್ಲ ಸೇಫ್ಟಿ ಮಾಡೋದು. ಇವಾಗ ಇಲ್ಲೇ ಪ್ರಾಬ್ಲಮ್ ಇಲ್ಲ ಸರ್ ನಿಮ್ಗೆ? ಏನು ತೊಂದರೆ ಇಲ್ಲ ಸರ್. ನೀರ್ ವ್ಯವಸ್ಥೆ ಎಲ್ಲ ಇದೆ, ಆರಾಮಾಗಿದೆ ಸರ್, ತೊಂದರೆ ಇಲ್ಲ. ಮತ್ತೆ ಇದು ಸರ್ ಮೇಕೆಗಳೆಲ್ಲ ಇದಾವೆ ಮಾಮೂಲಿ. ಇವಾಗ ಒಂದು ಅದೇ ಮೊನ್ನೆ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಚಳಿ ಸ್ಟಾರ್ಟ್ ಆಯ್ತಲ್ಲ, ಹಂಗಾಗಿ ಕುರಿ ಮತ್ತೆ ಮೇಕೆ ಎಲ್ಲ ಒಂದು 40 ಇದ್ವು, ಎಲ್ಲ ಕೊಟ್ಬಿಟ್ಟೆ. ಎಲ್ಲ ಟೆಂಪ್ರವರಿಗೆ ಹಾಕೊಂಡಿದ್ದೀನಿ. ತಕ್ಷಣಕ್ಕೆ ಒಂದು 3 ಫೀಮೇಲ್ ಇದಾವೆ, ಒಂದು 3 ಮರಿಗಳು. ಇದನ್ನೆಲ್ಲ ಬೆಳೆಸೋಣ ಅಂತ ಡಿಸೈಡ್ ಮಾಡಿದೀರಾ? ಇಲ್ಲ, ಚಳಿ ಹೋಗಿದ ತಕ್ಷಣ ಇವಾಗ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ತರೋದಕ್ಕೆ ಬೇರೆ ಹೊಲಗಳ ಕೆಲಸಗಳಿದಾವೆ. ಹಂಗಾಗಿ ನಾವು ಸ್ವಲ್ಪ ಇದ್ರ ಕಡೆ ಗಮನ ಕೊಡಕ್ಕಾಗಲ್ಲ, ಮೇವು ನೀರ್ ಕಡೆ ಅಂತ ಹೇಳ್ಬಿಟ್ಟು ಆರೋಗ್ಯದ ಕಡೆ, ಮರಿಗಳ ಆರೋಗ್ಯದ ಕಡೆ ಗಮನ ಕೊಡಕ್ಕಾಗಲ್ಲ ಅಂತ ಸುಮ್ಮನೆ ಆಗೋದು. ಇದು ಯಾವ ತಳಿ ಸರ್? ಎಲ್ಲ ನಾಟಿನ ನಮ್ಮ ಲೋಕಲ್ ನಾಟಿಗಳು. ಎಲ್ಲ ಶೆಡ್ ಮಾಡಿದೀರಾ? ಒಂದು 4-5 ಬ್ಯಾಚ್ ಹೋಗಿದಾವೆ. ಫಸ್ಟ್ನೇ ಬ್ಯಾಚ್ ಸ್ವಲ್ಪ ನಮ್ಗೆ
ಎಕ್ಸ್ಪೀರಿಯನ್ಸ್ ಇಲ್ದ ಏಟ್ ಬಿತ್ತು. ಹಾ ದೆನ್ ಒಂದು 3 ಬ್ಯಾಚ್ ಹಾ ಬೆಟರ್, ಪರವಾಗಿಲ್ಲ. ಯಾವ ಸಾಕ್ತೀರಾ ಸರ್ ಕುರಿ? ಸರ್ ಚಿನ್ನೂರು ಕೆಂಗು. ಆಲ್ಮೋಸ್ಟ್ ಗೌರಿಬಿದನೂರ್ ಕಡೆ ಎಲ್ಲ ಚಿಂದೂರು ಅಂತಾರೆ. ಈ ಸಲ ಒಂದ್ ಸ್ವಲ್ಪ ಬೇರೆ ಬ್ರೀಡ್ ಮಾಡೋಣ ಅಂತ ಇದ್ದೀನಿ. ನೋಡ್ಬೇಕು, ಅಲ್ಲಿ ಹೋಗಿ ಅಪ್ರೋಚ್ ಮಾಡಿ ಗೂಡೂರ್ ಕಡೆ ಹೋಗೋಣ ಅಂತ ಇದ್ದೀನಿ. ಗೂಡೂರು ಮರಿಗಳು ಹಾಕೊಂಡ್ ಬರೋಣ, ನಮ್ಮ ವೆದರ್ ಯಾವ ರೀತಿ ಬರ್ತದೆ ಅಂತ ನೋಡೋಣ ಅಂತ. ಇವಾಗ ನಾಟಿದು ಮೇಕೆ ಸಾಕ್ತಾ ಇದೀರಾ? ಮೇಕೆ ಇದಾವೆ. ಮೇಕೆ ನೀವೆಲ್ಲ ಡೆವಲಪ್ ಮಾಡ್ಬೇಕು ಅಂತಿದ್ದೀವಿ. ತಕ್ಷಣಕ್ಕೆ ಇಷ್ಟಿದಾವೆ ಅಷ್ಟೇ. ಇಷ್ಟು ಮರಿಗಳು ಸಾಕ್ತಾ ಇದಾರೆ. ಒಂದು 15 ದಿನದ ಮುಂಚೆ ಮಾರಾಕಿದ್ದೆಲ್ಲ. ಒಂದು 20 ಹೋದು ಪಟ್ಲಿಗಳೆಲ್ಲ ಒಂದು 20, ಕುರಿಗಳೆಲ್ಲ ಒಂದು 30 ಎಲ್ಲ ಕೊಟ್ಬಿಟ್ರಿ. ಎಲ್ಲ ಮಾರ್ಬಿಟ್ರ? ಮತ್ತೆ ಹೊಸದಾಗಿ ತರ್ತೀರಾ ಸರ್? ತರ್ಬೇಕು ಇವಾಗ. ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಕೊಟ್ಕೊಂಡು ಹೊಲ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಜೋಳ ಎಲ್ಲ ಮುಗಿಸ್ಕೊಂಡು ಮಾಡ್ತೀವಿ. ಬೇಸಿಗೆಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಜನವರಿ ಸಂಕ್ರಾಂತಿ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಸರ್ ಇವಾಗ ಕುರಿ ಮೇಯಿಸೋದು ಅನುಕೂಲ ಅಂತೀರಾ ಸರ್? ಎಲ್ಲಿಂದ ಎಲ್ಲಿಗೋದ್ರು ಶಾಶ್ವತ ನಮ್ಮ ಕೃಷಿ. ಆದ್ರೆ ನಮ್ಗೆ ನನ್ನ ವೈಯಕ್ತಿಕ ಹೇಳ್ಬೇಕು ಅಂದ್ರೆ, ಇಲ್ಲಿ ನಾನು ಹೊರಗಡೆ ಎಷ್ಟು 50-60 ಸಾವಿರ 70 ಸಾವಿರ ಎಷ್ಟನ್ನ ದುಡಿಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆದ್ರೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ನಾನು ಸುತ್ತಮುತ್ತ ಎಲ್ಲ ಬರೀ ತಿನ್ನೋದಕ್ಕೋಸ್ಕರನೇ ಒಂದೊಂದ್ ಗಿಡ ಹಣ್ಣಿನ ಗಿಡಗಳು ಹಾಕೋಬಿಟ್ಟಿದ್ದೆ. ಇಲ್ಲಿ ತೋಟದಲ್ಲಿ ಸುತ್ತಲೂ ಒಂದೊಂದೇ ಗಿಡನೇ ಹಾಕೊಂಡಿದ್ದೀನಿ. ಇಲ್ಲಿ ಬಂದ್ರೆ ನನ್ಗೆ ಒಂಥರ ಪೀಸ್ಫುಲ್ನೆಸ್ ಮೈಂಡ್, ಏನು ಬೇಡ ನನಗೆ ಇಲ್ಲಿ ಅಂತ ಅನ್ನೋ ಒಂದು ಮನಸ್ಥಿತಿ ಬರ್ತದೆ. ಇಲ್ಲಿ ಅಷ್ಟು ಸಮಾಧಾನ ಇರ್ತದೆ, ಖುಷಿ. ಓಕೆ ಸರ್, ಏನೇನು ಗಿಡ ಹಾಕಿದ್ರೆ ಸರ್ ಇಲ್ಲಿ? ಸರ್ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಏನ್ ಈಲ್ಡ್ ಬಂದಿದೆ ಅಂತ ಈ ವರ್ಷ. ಲಾಸ್ಟ್ ವರ್ಷ ಏನು ಇಷ್ಟೊಂದು ಇರ್ಲಿಲ್ಲ, ಈ ವರ್ಷ ತುಂಬಾ ಈಲ್ಡ್ ಬಂದ್ಬಿಟ್ಟಿದೆ. ಸೀಬೆ ಬೇಗ ನಾವು ಮಾರೋದಕ್ಕೂ ಇಲ್ಲ, ಬಂದವರು ಅವರು ಇವರು ಅವರು ಕೊಡ್ತಾ ಇರ್ತೀವಿ. ಎಲ್ಲ ಒಂದೊಂದು ಗಿಡ ಹಾಕೊಂಡಿದ್ರ? ನಲ್ಲಿ ಗಿಡ ಹಾಕಿದ್ರ? ಇದು ನೆಲ್ಲಿ, ಉಪ್ಪಿನಕಾಯಿ ಅಂತ ಇಂತ ಸ್ವಲ್ಪ ಇರ್ಲಿ ನಾರಿನಂಶ ಅಂತ. ಇದು ನಿಂಬೆ ಹಣ್ಣಿನ ಗಿಡ ಹಾಕಿದ್ರ? ನಿಂಬೆ ಇದೆ. ಈ ಕಡೆ ಇದೆ ಕೋಳಿ ಎಲ್ಲ ಹೋಗಿ ಕುಕ್ ಆಗ್ತವೆ ಅಂತ ಒಂದ್ ಸ್ವಲ್ಪ ಇದು ಮೂಸಂಬಿ ಇದೆ. ಮೂಸಂಬಿ ಆ ಕಡೆ ಸ್ಟಾರ್ ಫ್ರೂಟ್, ಅಲ್ಲೊಂದು ಆರೆಂಜ್, ಇನ್ನ ಸಣ್ಣ ಗಿಡ ಅವೇನು ಈಲ್ಡ್ ಆಗಿಲ್ಲ. ಇದು ಒಂದ್ ಸ್ವಲ್ಪ ಸ್ಟಾರ್ಟ್ ಆಗಿದೆ ಈ ವರ್ಷ. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೆ. ನೋಡ್ತಾ ಇದ್ದೀವಿ. ತರಕಾರಿ ಬೆಂಡೆಕಾಯಿ ಹಾಕಿದಿರಾ? ಮನೆಗೆ ಹಾಗಲಕಾಯಿ, ಹೀರೆಕಾಯಿ ಎಲ್ಲ ಇದಾವೆ. ಇದು ಚಕೋತ ಮರ ಗಿಡ, ಇನ್ನು ಗಿಡ ಚಕೋತ ಗಿಡ. ಇದು ಎಳ್ಳಿಕಾಯಿ, ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿರ್ತೈತೆ. ನಾವೇನು ಎಲ್ಲೂ ಕೊಂಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹಾಕೊಂಡಿದೀವಿ ಅಷ್ಟೇ. ಇನ್ನೆಲ್ಲ ಮರಿಗಳೆಲ್ಲ ಇಲ್ಲೇ ಬ್ರೀಡಿಂಗ್ ಮಾಡ್ಕೋಣ ಅಂತ ಎಲ್ಲ ಇಲ್ಲೇ ಸೆಟಪ್ ಮಾಡ್ಕೊಂಡಿದ್ದೀವಿ. ಅದು ಬೆಂಕಿ ಕೊಳ್ಳಿ ಸರ್? ಅದು ಮಾಮೂಲಿ, ಅದೊಂದೇ ಇಲ್ಲಿ ರಾಜ ತರ ರಾಜ. ಅದು ಬೇರೆಯವ್ರನ್ನ ಕಚ್ಚುತ್ತಾ ಸರ್? ಇದು ತುಂಬಾ ರ್ಯಾಶ್ ಅಂಡ್ ಸ್ಮೂತ್. ಈ ಕೋಳಿ ನಮ್ಮ ಎಕ್ಸ್ಪೀರಿಯನ್ಸ್ ಬಂದಾಗ ಫುಲ್ ರ್ಯಾಶ್ ಕೋಳಿ, ಮತ್ತೆ ಅಷ್ಟೇ ಪ್ರೀತಿಯಿಂದ ನಾಯಿನ ಹೆಂಗ್ ಸಾಕ್ತಿವೋ ಅದಕ್ಕಿನ್ನ ತುಂಬಾ ಸ್ವೀಟ್ ಆಗಿ ಬಿಹೇವ್ ಮಾಡ್ತವೆ ಅದು ಈ ಕೋಳಿಗಳು. ನಾವು ನೋಡ್ದಂಗೆ ನಮ್ಗೆ ತುಂಬಾ ಸ್ವೀಟ್ ಆಗಿ ಇರ್ತಾವ, ಮತ್ತೆ ರ್ಯಾಶ್ ಆಗಿ ವರ್ತನೆ ಮಾಡ್ತವೆ. ಅದ್ರ ಭಯಕ್ಕೆ ಯಾರು ಬರಲ್ಲ. ಹೆಂಗೆ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಮತ್ತೆ ಎಲ್ಲ ದೊಡ್ಡದಾಗಿ ಮಾಡ್ಬೇಕು ಅನ್ಕೊಂಡಿದೀವಿ ಸರ್. ಮತ್ತೆ ಇದೆಲ್ಲ ಸ್ವಲ್ಪ ಟೆಂಪರವರಿ ಅಷ್ಟೇ ಇದು. ಮತ್ತೆ ಇದನ್ನೆಲ್ಲ ತೆಗೆದ್ಬಿಟ್ಟು ಇಲ್ಲಿ ಶೆಡ್ ಬರ್ತದೆ, ಶೆಡ್ NLM ಸ್ಕೀಮ್ ಅಲ್ಲಿ ಎಲ್ಲ ಡೆವಲಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಮತ್ತೆ ಇನ್ನೇನೇನು ಮಾಡ್ತೀರಾ ಸರ್ ನೀವು ಮತ್ತೆ ಕೆಲಸ ಬೇರೆ? ನಾನು ಗೆಸ್ಟ್ ಫ್ಯಾಕಲ್ಟಿಯಾಗಿ ಹೋಗ್ತಾ ಇದ್ದೀನಿ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಟೀಚರಾ? ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲಿ ಅದ್ರ ವೃತ್ತಿಗೆ ಮೋಸ ಮಾಡಬಾರ್ದು ಅಂತ ವರ್ಕ್ ಮಾಡ್ತಾ ಇರ್ತೀನಿ. 100% ಎಫರ್ಟ್. ಇವಾಗ ನಿಮ್ಮ ಅನುಭವದಲ್ಲಿ ಅದಕ್ಕೂ ಇದಕ್ಕೂ ಯಾವ ತರ ಇರುತ್ತೆ ಸರ್? ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡೋದಕ್ಕೂ ಇಲ್ಲಿ ಕೆಲಸ ಮಾಡೋದಕ್ಕೂ ನಿಮ್ಮ ಅನುಭವ? ಟೀಚರ್ ಆಗಿ ವರ್ಕ್ ಮಾಡಬೇಕು ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಕರೆಕ್ಟಾಗಿ ಇರಬೇಕು, ಆ ವೃತ್ತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ಆ ನಿಟ್ಟಿನಲ್ಲಿ ಪ್ರೊಫೆಷನಲ್ ಆಗಿ ವರ್ಕ್ ಮಾಡಬೇಕು. ಇಲ್ಲಿಗೆ ಬಂದ್ರೆ ನಮ್ಗೆ ಒಂಥರ ಸಮಾಧಾನ ಇಲ್ಲ. ಇಲ್ಲಿ ಸಮಾಧಾನಕ್ಕೋಸ್ಕರ ಫಾರ್ಮ್ ಮಾಡ್ಕೊಂಡಿದ್ದೀರಾ? ಖಂಡಿತ. ಇದು ಬೆಂಕಿ ಕೋಳಿ. ನಾವು ಇಲ್ಲಿ ಒಂದು ಸೇಫ್ಟಿಗೋಸ್ಕರ ಸಣ್ಣ ಪುಟ್ಟ ಹುಳ ಉಪ್ಪೆ ಅಂತ ಬರ್ದಿದ್ದಂಗೆ ನಮಗೂ ಸಹ ಸೇಫ್ಟಿಗೂ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಬೆಂಕಿ ಕೋಳಿಗಳನ್ನ ಒಂದು 3ನ ಸಾಕಿದ್ದೀವಿ. ಮತ್ತೆ ಒಂದು ಪಂದ್ಯದ ಕೋಳಿಗಳನ್ನ ಕಿತ್ಲಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂಥ ಟೈಮಲ್ಲಿ ನಾವು ಈ ಥರ ಕೂಡಾಕ್ಬಿಡ್ತಿದ್ದೆ. ನಾವು ಒಂದು 8-10 ಜಾಗಗಳಲ್ಲಿ ಕೂಡಾಕ್ಬಿಡ್ತೀವಿ ಅಲ್ಲಲ್ಲಿ.
ಈ ಮರಿಗಳು ಅಲ್ಲ ನೆರಳಲ್ಲಿ ಅವು ಇವು ತಿನ್ಕೊಂಡು ಮರಿಗಳು ಎಲ್ಲ ಟಾಪ್ ಕ್ವಾಲಿಟಿ ಮರಿಗಳಿದಾವೆ. ಸ್ವಲ್ಪ ಚಳಿ ಇವಾಗ, ಹಂಗಾಗಿ ಇದಾವೆ ಸ್ವಲ್ಪ ಎಲ್ಲ ನಾಟಿ, ಪ್ಯೂರ್ ನಾಟಿ ಎಲ್ಲ. ಇವೆಲ್ಲ ಮಿಕ್ಸ್ ಇದಾವೆ, ನಾಟಿ ಮತ್ತೆ ಪಂದ್ಯದ ಕೋಳಿಗಳೆಲ್ಲ ಮಿಕ್ಸ್ ಇದಾವೆ. ಮತ್ತೆ ಇನ್ನು ನಮ್ಮಲ್ಲಿ ನೀವೇ ನೋಡ್ತಾ ಇದ್ದಾರೆ ಟಾಪ್ ಕ್ವಾಲಿಟೀಸ್ ಹುಂಜ ಇದೆ, ಹುಂಜಗಳಿದ್ದಾವೆ. ಅದಕ್ಕೆ ಬೇಕಾದಷ್ಟು ಜನ ಬಂದಿದ್ರು. ನಾನೇ ಬೇರೆ ಕಡೆಯಿಂದ ತಂದಿರೋದ್ರಿಂದ ನಾನೇ ಬ್ರೀಡ್ ಮಾಡಬೇಕು ಅದರಲ್ಲಿ ಅನ್ನೋ ಉದ್ದೇಶದಿಂದ ನೋಡಿ ಅದು ಮತ್ತೆ ಅಲ್ಲಿದೆ ಅದು ಪ್ಯಾರೆಟ್ ಬೀಕು, ಲಾಂಗ್ ಟೈಲ್. ಅದು ಓಕೆ, ನೀವು ಹತ್ರ ಹೋಗಿ ನೋಡ್ಬೋದು ಅದನ್ನ. ಲಾಂಗ್ ಟೈಲ್ ಒಳ್ಳೆ ಟೈಲ್ ಇದೆ ಅದಕ್ಕೆ. ಇದು ಬ್ರೀಡ್ಗೋಸ್ಕರ ತಂದಿದ್ದೀರಾ? ಬ್ರೀಡ್ಗೋಸ್ಕರ ನಾನು ಮರಿಗಳಿಂದಾನೇ ತಂದಿದ್ದೆ. ಅದು ನೋಡಿದ ತಕ್ಷಣ ಕೇಳ್ತಾರೆ ಎಲ್ಲ ಒಂದು 3,000 ಸಾವಿರ ಕೇಳೋಗ್ತಾರೆ. ನಾನು ಡೆವಲಪ್ ಮಾಡ್ಬೇಕು ಅದರಲ್ಲಿ ಅಂತ ನೀವು ಬಿತ್ತನೆಗೋಸ್ಕರ ಇಟ್ಕೊಂಡಿದ್ದೀನಿ. ಯಾವ ಕೊಡ್ತಾ ಇಲ್ಲ ಅಷ್ಟೇ. ಮತ್ತೆ ಯಾಟೆಗಳು ಒಂದು 20-30 ಇದಾವೆ. ಯಾಟೆಗಳು ಅಲ್ಲೇ ಎಲ್ಲ ಮೊಟ್ಟೆ ಎಲ್ಲ ಇಡ್ತಾ ಇದ್ದಾವೆ. ನಾವು ಈಗ ಕುರಿ ಮೇಲೆ ಇರ್ತದೆ, ಮತ್ತೆ ಈ ಕೋಳಿನೆಲ್ಲ ಕೆಳಗೆ ಬಿಟ್ಬಿಡ್ತೀವಿ. ಕೆಳಗೆ ಬಿಟ್ಬಿಡ್ತೀವಿ, ಕೆದ್ಕೊಂಡು ಅದು ಇದು ಎಲ್ಲ ಮಟ್ಟಿಗಳೆಲ್ಲ ಅಲ್ಲಿ ಸೇಫ್ ಇದು ಮಾಡಿದ್ವಿ, ಬಾಕ್ಸ್ ಟೈಪ್ ಮಾಡಿಬಿಟ್ಟಿದ್ದೀವಿ. ಹಂಗಾಗಿ ಎಲ್ಲ ಅಲ್ಲಿ ಇರ್ತವೆ. ಮೇಲೆ ಕುರಿ, ಕೆಳಗಡೆ ಕೋಳಿಗಳಿಗೆ ಇರ್ತವೆ. ಇದು ಗೊಬ್ಬರ ಇಲ್ಲ ಸರ್? ಏನ್ ಗೊಬ್ಬರ ಎಲ್ಲ ಇವಾಗ ಲಿಫ್ಟ್ ಮಾಡ್ಬೇಕು, ಆಗೋಗಿದೆ. ಲಿಫ್ಟ್ ಮಾಡ್ಬೇಕು, ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ, ಹಂಗಾಗಿ ಸುಮ್ಮನೆ ಇದೀವಿ ಅಷ್ಟೇ. ನೋಡ್ಬೋದು, ಇದು ಸಪೋಟ, ಒಂದು ಸಪೋಟ, ಸಪೋಟ ಗಿಡ ಒಂದ್ 2 ಹಾಕೊಂಡಿದ್ದೀವಿ. ಆಫಲ್ಲೂ ಹಾಕಿದ್ರೆ ಸರ್ ಇಲ್ಲಿ? ಒಂದು 2 ಸಪೋಟ ಇದೆ. ಇದು ಅಂಜೂರ. ಇದು ಅಂಜೂರ ಒಂದು ಗಿಡ ಇರಲಿ ಅಂತ ಹೇಳ್ಬಿಟ್ಟು, ಡ್ರೈ ಫ್ರೂಟ್ಸ್ ಇರಲಿ ಅಂತ ಅಂಜೂರ ಹಾಕೊಂಡಿದ್ದೀನಿ. ಮತ್ತೆ ಮ್ಯಾಂಗೋ ಒಂದು 3 ಟೈಪ್ಸ್ ಮ್ಯಾಂಗೋ ಇದೆ. ಮ್ಯಾಂಗೋ ಇದೊಂದು, ಮತ್ತೆ ದಾಳಂಬಿನೂ ಹಾಕಿದ್ದೀರಾ? ದಾಳಂಬಿನೂ ಇದೆ. ಇದು ಸೆಕೆಂಡ್ 3ನೇ ವರ್ಷ ಇದು ಈಲ್ಡ್. ಇದು ಚೆನ್ನಾಗಿ ಬಂದಿದೆ. ಇದನ್ನ 1ನೇ ವರ್ಷದ ಸಣ್ಣ ಗಿಡ, ಚಿಕ್ಕದು. ಈ ನಾವು ತಿನ್ನೋದಕ್ಕಾಗಿ ನುಗ್ಗೆ ಸೊಪ್ಪು ಮತ್ತೆ ನುಗ್ಗೆಕಾಯಿ ಮನೆಗಾಗಿ ಉಳಿದಿದ್ದೆಲ್ಲ ಕೋಳಿಗಳಿಗೆ ರೋಗ ಸ್ವಲ್ಪ ಬರ್ದಿದ್ದಂಗೆ ಇರಲಿ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪು ಹಾಕೊಂಡಿದ್ವಿ. ನುಗ್ಗೆ ಸೊಪ್ಪು ಹಾಕ್ತಾರೆ ಕೋಳಿಗಳಿಗೆ? ಹಾಕ್ತಿವಿ, ಮೇಕೆಲ್ಗೆ ಹಾಕ್ತಿವಿ, ಅದಕ್ಕೆ ಹಾಕ್ತಿವಿ. ಮತ್ತೆ ಸುತ್ತಲೂ ಈ ಐಟಿಗೆ ನೋಡಿ ಲೆವೆಲ್ಗೆ ನಮಗೆ ಅಂದ ಅಂತ ಜಾಸ್ತಿ ರಿಸ್ಕ್ ತಗೊಂಡಿದ್ದ ಹಿಂಗೆ ಹೆಬ್ಬೇವಿನ ಸೊಪ್ಪು, ಸುತ್ತಲೂ ಹೆಬ್ಬೇವಿನ ಸೊಪ್ಪು ಹಾಕ್ಬಿಡ್ತೀವಿ. ಏನಾರ ಜಡಿ ಗಿಡಿ ಅಂತ ಟೈಮ್ಗಳಲ್ಲಿ ನಾವು ಇಲ್ಲೇ ಕಡ್ದು ಹಾಕೊಂಡ್ಬಿಡ್ತೀವಿ, ಮೇಕೆಗಳಿಗೆ ಕುರಿಗಳಿಗೆ ಕಡ್ದು ಹಾಕೊಂಡ್ಬಿಡ್ತೀವಿ. ಒಂದು ಇದಿದೆ, ನೇರಳೆ ಮರ. ಇದು ಜಮ್ನೇರಳೆ. ಇದೊಂದು ಸಂಪಿಗೆ ಗಿಡ. ಅಲ್ಲ ಇದೇನು ಸರ್ ಇದು ಗಿಡ? ಇದು ಬಟರ್ ಫ್ರೂಟ್, ಅವಕ್ಕಡ. ಇದು ಬಂದು ಆಪಲ್, ಊಟಿ ಆಪಲ್ ಅಂತೀವಲ್ಲ, ಊಟಿ ಆಪಲ್. ಒಂದೇ ಒಂದು ಇದನ್ನ ಸ್ವಲ್ಪ ಇದಾಗಿತ್ತು. ಒಂದೇ ಊಟಿ ಆಪಲ್ ಬೆಳಿಬೋದು ಇಲ್ಲಿ. ಊಟಿ ಆಪಲ್ ಬೆಳಿಬೋದು. ನಮ್ಗೆ ಏನು ತಿನ್ನೋದಕ್ಕಷ್ಟೇ, ನಮ್ಗೆ ಅಲ್ಲ ತಿನ್ನೋದಕ್ಕಷ್ಟೇ ಚೆನ್ನಾಗಿ ಬಂದಿದೆ. ಮತ್ತೆ ಇದು ಒಂದು ನರಸೇಬ್ ಗಿಡ. ಇದು ಯಾಕೋ ಅಲ್ಲೇ ನಿಂತೋಗ್ತಾ ಇದೆ, ಬರ್ತಾ ಇದೆ, ಚೆನ್ನಾಗೇನೋ ಗಿಡ ನಿಂತಿದ್ದು, ಸ್ವಲ್ಪ ರೆಡಿ ಮಾಡ್ಕೋಬೇಕು. ಇದು ಸರ್ ಈ ಮರ? ಇದು ವಾಟರ್ ಆಪಲ್. ಇದು ತುಂಬಾ ಚೆನ್ನಾಗಿ ಈಲ್ಡ್ ಬಂದ್ಬಿಟ್ಟಿದೆ 2 ಸಲ ನಮ್ಗೆ. ಸಖತ್. ಅದು ಯಾವ ಸೀಸನ್ ಬರುತ್ತೆ ಸರ್ ಇದು? ಸರ್ ಇದು ಜಾಸ್ತಿ ಏನು ಐಡಿಯಾ ಇಲ್ಲ, ನಾವು ಒಂದ್ಸಲಿ ಹಾಕಿರೋದು ಅಷ್ಟೇ ಗಿಡ. ಲಾಸ್ಟ್ ಟೈಮ್ ಒಂದು 3 months 4 months ಬ್ಯಾಕ್ ಅಲ್ಲಿ ಒಳ್ಳೆ ಮರ ತುಂಬಾ ಕಾದ್ಬಿಟ್ಟಿತ್ತು. ಈ ವರ್ಷ ಕಾಯಿ ಮನೆಯಲ್ಲೆಲ್ಲ ಇವ್ರಿಗೆಲ್ಲ ಕೊಟ್ಬಿಟ್ವಿ. ಆಮೇಲೆ ಅಷ್ಟೇ. ಇದು ಮಾವಿನ ಗಿಡ 1-2 ಹಾಕೊಂಡಿದ್ವಿ. ಸುತ್ತಲೂ ಹೊಲದಲ್ಲಿ ನೆರಳಿಗೆ ಅಂತ ತೊಗರಿ ಗಿಡ ಅಲ್ಲಲ್ಲ ಹಾಕೊಂಡಿದ್ವಿ. ಏನ್ ತೊಂದರೆ ಇಲ್ಲ. ಇವಾಗ ಸ್ವಲ್ಪ ಮರಿಗಳನ್ನ ಬಿಟ್ರು ಸೇಫ್ಟಿ. ನೆಟ್ ಒಂದು ಹಾಕೊಂಡ್ಬಿಟ್ರೆ ಮರಿಗಳನ್ನ ಸಮೇತ ಹೊರಗಡೆ ಬಿಟ್ಬಿಡ್ತೀವಿ ಸರ್. ಮರಿಗಳನ್ನ ಬಿಟ್ಟು, ಯಾಕಂದ್ರೆ ಜಾಸ್ತಿ ಹೋಲಿರೋದ್ರಿಂದ ಮರಿಗಳು ಹೊರಗಡೆ ಹೊರಟೋಗ್ತವೆ. ಇದೊಂದು 2 ತಿಪ್ಪೆ ತರ ಮಾಡ್ಕೊಂಡಿದ್ದೀವಿ. ವಿತ್ ನಮ್ಗೆ ಆರ್ಗಾನಿಕ್ ಆಗಿ ಹೊಲಕ್ಕೆ ಗೊಬ್ಬರಕ್ಕೂ ಮತ್ತೆ ಕೋಳಿಗೆ ಕೆದಕೋದಕ್ಕೂ ಸಮೇತ ಇದನ್ನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಜಾಗ ಎಲ್ಲ ಅನುಕೂಲನೂ ಮಾಡ್ಕೊಂಡಿದ್ದೀರಾ? ಪ್ರತಿಯೊಂದಕ್ಕೂ ಮಾಡ್ಕೊಂಡಿದ್ದೀವಿ. ಮಾಮೂಲಿ ನೆಮ್ಮದಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಯಾವುದೇ ನಮ್ಗೆ ಎಷ್ಟೇ ಬೇಸರ ಇದ್ರೂ ಬಂದಿಲ್ಲಿ ಕಾಲ ಕಳಿಬೋದು. ಇವಾಗ ಇವತ್ತಿನ ದಿನಗಳಲ್ಲಿ ಗೌರ್ಮೆಂಟ್ ಜಾಬ್ಗಳು ಕರೀತಾ ಇಲ್ಲ, ನೋಡ್ತಾ ಇದ್ದೀವಿ. ಅಲ್ಲ, ಅವರ ರಾಜಕೀಯ ಡಬಲ್ ಡಿಗ್ರಿ ಮಾಡಿದ್ರು ಕೆಲಸ ಸಿಗ್ತಿಲ್ಲ, ಟ್ರಿಬಲ್ ಡಿಗ್ರಿ ಮಾಡಿದ್ರು ಕೆಲಸ ಸಿಗ್ತಾ ಇಲ್ಲ. ಅದೇ ದುರಾದೃಷ್ಟ ಆಗಿದೆ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಈ ಫೀಲ್ಡ್ನೇ ಮುಚ್ಕೋಬೇಕಾಗ್ತದೆ. ನಿಮ್ಮ ಪ್ರಕಾರ ಎಜುಕೇಶನ್ ಏನಕ್ಕೋಸ್ಕರ ಮಾಡಬೇಕು ಸರ್?
ಕಂಪಲ್ಸರಿ ಎಜುಕೇಶನ್ ಮಾಡಬೇಕು, ಜ್ಞಾನಕ್ಕೋಸ್ಕರ ಮಾಡಬೇಕು. ಜ್ಞಾನಕ್ಕೋಸ್ಕರ ಕಂಪಲ್ಸರಿ ಎಜುಕೇಶನ್ ಮಾಡಲೇಬೇಕು. ಅದು ನಮ್ಮ ಇಂಡಿವಿಜುವಲ್ ಜ್ಞಾನಾರ್ಜನೆಗೋಸ್ಕರ ಮಾಡ್ಬೇಕಷ್ಟೇ. ಸುಮ್ಮನೆ ಗೌರ್ಮೆಂಟ್ ಜಾಬ್ ಸಿಗ್ತದೆ ಅನ್ನೋದು ಶುದ್ಧ ತಪ್ಪು. ಇವತ್ತು ಪ್ರೆಸೆಂಟ್ ದಿನಗಳಲ್ಲಿ ಒಂದು 10 ವರ್ಷ 15 ವರ್ಷ 20 ವರ್ಷದ ಹಿಂದೆ ಅದಿತ್ತೇನೋ ಗೊತ್ತಿಲ್ಲ, ಕರೆದು ಕೆಲಸ ಕೊಡುವಂತ ಸಿಚುಯೇಷನ್ ಇತ್ತು. ಆದ್ರೆ ಇವಾಗ ಮಾತ್ರ ಗೌರ್ಮೆಂಟ್ ಜಾಬ್ಗೆ ಯಾವುದೇ ರೀತಿ ಆಸೆ ಪಡೋದು ತಪ್ಪು. ಇಂಡಿವಿಜುವಲ್ ಆಗಿ ನಾವೇನಾದ್ರೂ ಇಂಡಿವಿಜುವಲ್ ಆಗಿ ಜ್ಞಾನ ಬೆಳೆಸ್ಕೋಬೇಕು, ಸ್ಕೂಲ್ ಕಾಲೇಜುಗಳಿಗೆ ಹೋಗ್ಬೇಕು, ತಿಳ್ಕೊಂಡು ಯಾವ ಕ್ಷೇತ್ರದಲ್ಲಿ ನಮ್ಗೆ ಇಂಟ್ರೆಸ್ಟ್ ಇರ್ತದೆ ಆ ಕ್ಷೇತ್ರಕ್ಕೆ ಹೋಗ್ತಾರೆ. ಇದು ಒಳ್ಳೆ ಇಂಪಾರ್ಟೆಂಟ್ ಅಲ್ಲ ಸರ್ ಮ್ಯಾಮ್? ಇದು ಖಂಡಿತವಾಗ್ಲು ನಾವು ಬರೀ ಇವಾಗ IAS ಆಗ್ಬೇಕು ಅಂದ್ರೆ ನಮ್ದಿರೋ 140 ಕೋಟಿ ಜನದಲ್ಲಿ IAS ಒಂದ್ ವರ್ಷಕ್ಕೆ ಎಷ್ಟು ಔಟ್ಪುಟ್ ಬರ್ತಾ ಇದೆ, ಜನರೇಷನ್ ಪೀಳಿಗೆ ಡೆವಲಪ್ ಆಗ್ತಾ ಇದೆ. ನಂಬರ್ 1 ಆಗಿ ಎಷ್ಟಂತ ಡೆವಲಪ್ ಆಗಿದೆ ನಮ್ಮ ಇಂಡಿಯಾ. ಎಲ್ರು ಅದನ್ನೇ ಬೇಕು ಅಂದ್ರೆ ಆಗಲ್ಲ. ಈ ಕ್ಷೇತ್ರದಲ್ಲೂ ನಮ್ಗೆ ಸುಗಂಧರಾಜ ಹೊಲ್ದ ಹತ್ರ ಹಾಕಿದೀವಿ. ಸುಗಂಧರಾಜ ತುಂಬಾ ಚೆನ್ನಾಗಿ ಈ ವರ್ಷ ಈಲ್ಡ್ ಬಂದಿದೆ. ನಮ್ಗೆ ಕೊಡ್ತಾ ಇರೋ ಸ್ಯಾಲ್ರಿಗಿನ್ನ ಅದರಲ್ಲಿ 3 ಪಟ್ಟು 4 ಪಟ್ಟು ನಾವು ಅರ್ನ್ ಮಾಡ್ಕೊಂಡ್ವಿ ಈ ವರ್ಷ ಸುಗಂಧರಾಜ ಹೋದಲ್ಲಿ. ಹಂಗಾಗಿ ನಾವು ಇದ್ ಕಡೆನೆ ಹೆಚ್ಚು ಒಲವು ತೋರಿಸಿದ್ರೆ ಬೆಸ್ಟ್ ಅಂತ ನಾನು ನಿಮ್ಮ ಅನಿಸಿಕೆ ಅಂದ್ರೆ ಇದ್ರೆ ಅಲ್ಲೇ ಇರ್ಬೇಕು. ಇಲ್ಲ ಅಂದ್ರೆ ಆ ಸಂಬಳಕ್ಕೆ ಆಗಲ್ಲ ಅಂತಂದ್ರೆ ಈ ತರ ಯಾವ್ದನ್ನ ನೀವು 2 ಗೋಡೆ ಮೇಲೆ 2 ಕಾಲು ಇಡಬಾರ್ದು ಅನ್ನೋದು ಒಂದೇ ಉದ್ದೇಶ. ಎಲ್ಲಾದ್ರೂ ಇಟ್ರೆ ಒಂದ್ ಕಡೆ ಹೋಗ್ಬೇಕು. ಸಂಪೂರ್ಣವಾಗಿ ಒಂದ್ ಕಡೆ ಇದ್ರೆ ಏನಾದ್ರೂ ಒಂದು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ನೋಡ್ತಾ ಈ ತರ ನೆರಳಲ್ಲಿ ಬಂದ್ಬಿಟ್ಟು ಕೋಳಿಗಳೆಲ್ಲ ಬಿಸಿಲಿಗೆ ನೆರಳಿದೆ ಬೇಕಾದಷ್ಟು. ಇನ್ನೊಂದು 2 years ಎಲ್ಲ ಆದ್ರೆ ತುಂಬಾ ಎಲ್ಲ ಡೆವಲಪ್ ಆಗೋಗ್ತದೆ. ಎಲ್ಲ ಇವಾಗ ರೆಡಿ ಮಾಡ್ಕೊಂತ ಇದ್ರೆಲ್ಲ ರೆಡಿ ಆಗ್ತಾ ಇದೆ. ಕೊರೋನಾ ಎಫೆಕ್ಟ್ ನಿಮ್ ಫಾರ್ಮ್ಗೆ ಬುನಾದಿ ಅನ್ಬೋದು. ಹೌದು, ಖಂಡಿತ. ನೋಡಿ ತಿಪ್ಪೆ ಎಲ್ಲ ಇದೆ, ನಮ್ಗೆ ಏನ್ ತೊಂದ್ರೆ ಇಲ್ಲ. ಹುಳ ಉಪ್ಪೆ ಎಲ್ಲ ಕೊದ್ಕೊಂತವೆ. 1 year 2 years ಎಲ್ಲ ಲಿಫ್ಟ್ ಮಾಡಿಸ್ಬಿಟ್ರೆ ನಮ್ಮ ಹೊಲಕ್ಕೆ ಹಾಕೊಂತೀವಿ, ಬೇರೆ ಹೊಲಕ್ಕೆ ಏನ್ ಹಾಕಲ್ಲ. ಚೆನ್ನಾಗಿ ಎಲ್ಲ ನಿಮ್ ಹೊಲಕ್ಕೆ ಹಾಕೊಂತೀರ. ಇಲ್ಲೇನು ವೇಸ್ಟ್ ಏನಿಲ್ಲ ಸರ್. ಕುರಿಗಳಿಗೆ ಮೇವು ಹಾಕೊಂಡು ಇರ್ತೀವಿ, ಇಲ್ಲೇ ಲೋಡ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ನಿಮ್ಗೆ ಗೊತ್ತಿದ ಪ್ರಕಾರ ಇದು ಬೆಟರ್ ಅನ್ಸ್ತಿದೆ? ಬೆಟರ್ ನನಗೆ ಗೊತ್ತಿರೋ ಪ್ರಕಾರ. ಯಾರಿಗೊಬ್ರು ಮೋಸ ಮಾಡೋದಿಲ್ಲ, ಒಬ್ರಿಗೆ ಕೊಳ್ಳೆ ಹೊಡಿಯಂಗಿಲ್ಲ, ಏನಿಲ್ಲ. ಕಷ್ಟಪಟ್ಟು ದುಡ್ಡು ಕಷ್ಟಪಟ್ಟು ತಿಂದು ನಿರಾಳವಾಗಿ ನೆಮ್ಮದಿಯಾಗಿರೋ. ಇವಾಗ ಯುವಕರು ನಮ್ಮ ಕೆಲಸ ಇಲ್ಲ, ಯಾರು ಕೆಲಸ ಕೊಡ್ತಿಲ್ಲ ಅನ್ನೋರ್ಗೆಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ತಪ್ಪು. ಯಾರು ಕೆಲಸ ಕೊಡಲ್ಲ, ನಮಗ್ ನಾವೇ ಎಷ್ಟೊಂದು ಒಂದು ಸೃಷ್ಟಿ ಮಾಡ್ಕೋಬೇಕು. ಇಲ್ಲಿ ಯಾರು ಹೀರೋಗಳಾಗಲ್ಲ, ನಮಗ್ ನಾವೇ ಹೀರೋಗಳಾಗ್ಬೇಕು. ಕಷ್ಟಪಟ್ಟು ದುಡಿಬೇಕಷ್ಟೇ, ಕಷ್ಟ ಒಂದೇ. ಇವಾಗ ಕೆಲ್ಸಕ್ಕೆ ಹೋದ್ರೂ ಅಲ್ಲಿ ಕಷ್ಟಪಟ್ಟು ದುಡಿಲೇಬೇಕಲ್ಲ? ಹೌದು, ಅಲ್ಲೊಬ್ರು ಕೆಳಗೆ ವರ್ಕ್ ಮಾಡ್ಬೇಕಲ್ಲ. ಇಲ್ಲಿ ಯಾರು ನಮ್ಮನ್ನ ಕೇಳೋನಿಲ್ಲ ಇಲ್ಲಿ. ಅಲ್ಲಾದ್ರೆ ಇನ್ ಟೈಮ್ 9 ಗಂಟೆ ಹೋಗ್ಬೇಕು, ಅವ್ರಿಗೆ ಹೇಳಿದ ಕೆಲಸ ಮಾಡ್ಬೇಕು. ಅಲ್ಲಿ ಹೋಗಂದ್ರೆ ಇಲ್ಲಿ ಹೋಗ್ಬೇಕು. ನಾನು ಒಂದು ಬೆಂಗಳೂರು 4-5 ವರ್ಷ ವರ್ಕ್ ಮಾಡಿದೆ, ಫೀಲ್ಡ್ ವರ್ಕ್ ಮಾಡಿದೆ. ಅದರಲ್ಲೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿದೆ. ಬೇಡ ಅವರ ಬೆಂಗಳೂರು ಪರಿಸ್ಥಿತಿಗಳು, ಟಾರ್ಚರ್ಗಳು. ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನೆಮ್ಮದಿಯಾಗಿ ಜೀವನ ಸಾಗಿಸ್ಬೇಕು. ಎಷ್ಟು ಬಂದ್ರು ನಮ್ದೇ. ಇಲ್ಲಿ ನಮ್ದೆ 100 ರೂಪಾಯಿ ಬಂದ್ರು ನಮ್ದೆ, 1000 ರೂಪಾಯಿ ಬಂದ್ರು ನಮ್ದೆ. ಒಂದಿನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಯಾರು ಕೇಳೋದಿಲ್ಲ. ಹೊಲದ ಹತ್ರ ಕೆಲಸ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು ಅಂತೀರಾ? ಮಾಡ್ಬೋದು, ಖಂಡಿತ ಮಾಡ್ಬೋದು. ನಿಮ್ ಮದುವೆ ಆಗಿದೆ ಸರ್? ಸರ್ ಮದುವೆ ಆಗಿದೆ, 5 years ಆಗಿದೆ ಮದುವೆ ಆಗಿ. ಓಕೆ, ಮಗಳಿದ್ದಾಳೆ. ಮಗಳು. ಅವ್ರಿಗೆ ಎಜುಕೇಶನ್ ಸರ್? ಸರ್ ಎಜುಕೇಶನ್ ಇನ್ನ ಹೋಗ್ತಾ ಇಲ್ಲ, ನರ್ಸರಿಗೆ ಹೋಗ್ತಾ. ಎಜುಕೇಶನ್ ಅನ್ನೋದು ಒಂದು ಕಂಪಲ್ಸರಿ. ಎಜುಕೇಶನ್ ಕೊಡ್ಲೇಬೇಕು. ಅವರ ಜ್ಞಾನಾರ್ಜನೆಗೋಸ್ಕರ ಎಜುಕೇಶನ್ ಕೊಡಿಸ್ಬೇಕು. ನಮ್ಗೆ ಡ್ಯೂಟಿ ಹೋಗದೆ ಹೋದ್ರೂ ಜ್ಞಾನಕ್ಕಾದ್ರೂ ಬೇಕು, ಕಂಪಲ್ಸರಿ ಬೇಕು. ನೀವು ಕೆಲ್ಸಕ್ಕೆ ಹೋಗದ ಇದನ್ನು ಎಜುಕೇಶನ್ ಕಂಪಲ್ಸರಿ ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೊಡಿರಿ ಬರ್ಲಿ. ಅದಕ್ಕೆ ಫಿಲ್ಲ ಅಡ್ಜಸ್ಟ್ ಆಯ್ತು. ಅದು ರೆಡಿ ಮಾಡಬೇಕು ಅಂತ ಮಾಡಬೇಕು. ಯಾರು ಬರ್ಬೇಕಲ್ಲ, ಅವರು ಇರ್ಬೇಕಲ್ಲ, ಅವರು ಯಾರು ಇಲ್ವಲ್ಲ, ಯಾರು ಇಲ್ಲ. ನೋಡಿ ಯಾರು ಇಲ್ಲ.
ಪುಂಜ ಕೊಟ್ಟಿದ್ದೆ